ಸ್ಯಾಂಡಲ್ವುಡ್ ನಟ ಹರೀಶ್ ರಾಯ್ ನಿಧನ ಆಗಿದ್ದಾರೆ. ಚಿಕಿತ್ಸೆ ಫಲಿಸದೆ ಕಿದ್ವಾಯಿ ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದಿದ್ದಾರೆ. ಕೆಲ ದಿನಗಳಿಂದ ಚಿಕಿತ್ಸೆ ಪಡಿತಾ ಇದ್ದಂತ ನಟ ಹರೀಶ್ ರಾಯ್ ಸಾಕಷ್ಟು ದಿನಗಳಿಂದ ಅನಾರೋಗ್ಯದಿಂದ ಬಳಲ್ತಾ ಇದ್ರು. ಚಿಕಿತ್ಸೆ ಫಲಿಸದೆ ಕಿದ್ವಾಯಿ ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದಿದ್ದಾರೆ. ಓಂ ಸೇರಿದಂತೆ ಕೆಜಿಎಫ್ ಸಿನಿಮಾಗಳಲ್ಲಿ ನಟಿಸಿದ್ರು ಹರೀಶ್ ರಾಯ್. ಸಾಕಷ್ಟು ಸಿನಿಮಾ ರಂಗದಲ್ಲಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಕ್ಯಾನ್ಸರ್ ಅಂತ ಗೊತ್ತಾದಾಗ ನೆರವು ನೀಡಿದ್ರು ಸ್ಟಾರ್ ನಟರುಗಳು ಶಿವಣ್ಣ, ಯಶ್, ದರ್ಶನ್, ಧ್ರುವ ಸರ್ಜಾ ಎಲ್ಲರೂ ಕೂಡ ನೆರವನ್ನು ಕೊಟ್ಟಿದ್ರು. ವಿಲನ್ ಪಾತ್ರಗಳ ಮೂಲಕವೇ ಗುರುತಿಸಿಕೊಂಡಿದ್ದಂಥ ಹರೀಶ್ ರಾಯ್ ಕೆಜಿಎಫ್ ಚಾಚನಾಗಿ ಗಮನ ಸೆಳೆಯುವಂಥ ಪಾತ್ರದಲ್ಲಿ ಅಭಿನಯಿಸಿದ್ರು. ಆಸ್ಪತ್ರೆ ಮುಂದೆ ಕಣ್ಣೀರನ್ನು ಹಾಕ್ತಾ ಇರುವಂಥದ್ದು ಹರೀಶ್ ರಾಯ್ ಪತ್ನಿ, ಪುತ್ರ. ಸಾಕಷ್ಟು ಚಿತ್ರಗಳಲ್ಲಿ ನಟಿಸಿ ಹೆಸರನ್ನ ಮಾಡಿದಂಥವರು ಹರೀಶ್ ರಾಯ್. ಓಂ ಚಿತ್ರದಲ್ಲೂ ಕೂಡ ನಟಿಸಿದ್ರು ಶಿವರಾಜ್ ಕುಮಾರ್ ಅವರ ಜೊತೆಗೆ. ಅದರಲ್ಲಿ ಮೊದಲೇದಾಗಿ ರಾಯ್ ಅನ್ನುವಂಥ ಹೆಸರು ಅವರಿಗೆ ಬಂದಿದ್ದಂಥದ್ದು. ಅದಾದಮೇಲೆ ಸಾಕಷ್ಟು ಮೂವಿಗಳಲ್ಲಿ ನಟಿಸಿದ್ದಾರೆ. ಕೆಜಿಎಫ್ನಲ್ಲಿ ನಟಿಸಿದ ಬಳಿಕ, ಕೆಜಿಎಫ್ನ ಚಾಚಾನಾಗಿ ನಟಿಸಿದ ಬಳಿಕ ಮತ್ತಷ್ಟು ಕೀರ್ತಿ ಬಂತವರಿಗೆ. ಆಲ್ಮೋಸ್ಟ್ ಎಲ್ಲ ಇತ್ತೀಚಿನ ನಟರುಗಳ ಜೊತೆಗೆ ಅಭಿನಯಿಸಿದ್ದಾರೆ ಹರೀಶ್ ರಾಯ್. ಕನ್ನಡ ಮಾತ್ರ ಅಲ್ಲ, ಬೇರೆ ಬೇರೆ ಭಾಷೆಯಲ್ಲೂ ಕೂಡ ಹರೀಶ್ ರಾಯ್ ನಟಿಸಿರುವಂಥದ್ದು. ಕನ್ನಡ ಚಿತ್ರರಂಗದಲ್ಲಿ ಖಳನಟನಾಗಿ ಹೆಚ್ಚಾಗಿ ಕಾಣಿಸ್ಕೊಂಡಿದ್ದಂಥವರು ಹರೀಶ್ ರಾಯ್ ಅವರು. 10:39 ಇಲ್ಲಿ ಬರುವಾಗ ಕಾಲೆಲ್ಲ ಕೆಳಗಿತ್ತು. ಆಕ್ಚುಲಿ ಅಲ್ಲಿ ಡಾಕ್ಟರ್ ECG ಎಲ್ಲ ಇದು ಮಾಡಿದ್ರು. ಮಾಡಿದ್ರೆ ಹಾರ್ಟ್ ಬೀಟ್ ಇದ್ದಾರೆ, ಹಾರ್ಟ್ ಬೀಟ್ ಸ್ವಲ್ಪ ಸ್ಲೋ ಆಗಿದೆ, ಹಾರ್ಟ್ ರೇಟ್ ಅಂತ ಹೇಳಿದ್ರು. ವಿದಿನ್ 5 ಮಿನಿಟ್ಸ್ ಅವ್ರು ನನಗೆ ಬಂದು ಹೇಳಿದ್ರು ಫಾಸ್ಟ್ ಆಗಿ 10:15 ಎಷ್ಟೊತ್ತಲ್ಲಿಂದ ಬಂದಿದ್ದೀರಿ? 5 ಮಿನಿಟ್ಸ್. ನಾನು 10:39 ಇಲ್ಲಿದ್ದೆ. ಸೊ ನಾನು ಬರುವಾಗಲೇ ಸ್ವಲ್ಪ ಕಾಲೆಲ್ಲ ಕೆಳಗೆ ಬಿದ್ದಿತ್ತು. ನನಗೆ ತುಂಬ ಟೆನ್ಷನ್ ಆಗಿತ್ತು. ಸೊ ಡಾಕ್ಟರ್ ಅಲ್ಲಿ ಮತ್ತೆ ECG ಅಲ್ಲಿ ಇಟ್ಟು ಹೇಳಿದ್ರು, ಇಲ್ಲ ಅವರು 15 ಮಿನಿಟ್ಸ್ ಬ್ಯಾಕ್ ಕರೆಕ್ಟ್ ಇದ್ರೆ ಹುಡುಗ ನಮ್ಗೆ ಇರುವಾಗ ಅಟೆಂಡೆಂಟ್ ಇರುವಾಗ ಅವರು ಮಲಗ್ತಿದ್ರು, ತಿಂತಿರ್ಲಲ್ಲ. ಮತ್ತೆ 15 ಮಿನಿಟ್ಸ್ ಬ್ಯಾಕ್ ಅವರು ಅನ್ಕಾನ್ಶಿಯಸ್ ಆದರು. ಮತ್ತೆ ನನಗೆ ಹೇಳಿದ್ರು, ಇಲ್ಲ ತುಂಬ ಕ್ರಿಟಿಕಲ್ ಇದೆ ಹೇಳಿದ್ರು ಡಾಕ್ಟರ್. ಕರೀಲಿಕ್ಕೆಲ್ಲ ಹೇಳಿದ್ರು ನನಗೆ. ಅಷ್ಟರೊಳಗೆ ವಿದಿನ್ 2-3 ಮಿನಿಟ್ಸ್ ಸೈಡ್ ಲೆಫ್ಟ್. ನಾನು ಕಾಲ್ ಮಾಡಿ ಲಾಸ್ಟ್ ಮಾತಾಡಿಂಗ್ ಹೇಳಿದ್ರು, ದೇಶಕ್ಕೋಸ್ಕರ ಆಡು ಮಾಡಿದ್ರು. ನಮ್ಮ ಅಪ್ಪ ಮತ್ತು ನನಗೆ ಬೇಕಾದ್ರು ದೇಶ ಅಲ್ಲ, ಇಡೀ ದುನಿಯಾ ಬಂದು ನನ್ನ ಕರ್ಕೊಂಡು ಬಂದು ನಮ್ಮ ಅಪ್ಪ ಬೇಕಿದ್ದೋಸ್ಕರ ಕ್ಷಮಿಸಿ. ನಮ್ಮ ಮನೇಲಿ ನಮ್ಮಮ್ಮ ನಮ್ಮ ಅಣ್ಣನಕ್ಕಿಂತ ಜಾಸ್ತಿ ನನ್ನ ಪ್ರೇರಿಸಿದ್ರು ನಮ್ಮಪ್ಪ. ಅವ್ರು ಇಲ್ಲೇ ಗೊತ್ತಿಲ್ಲ ಬಿಕೋ ಅನ್ನೋದು ಬರ್ತಿದ್ದೆ. ಇಲ್ಲಿ ಹೇಳೋರು ಇದೇನು ಸ್ವಲ್ಪ ದಿನ ಬಂದ್ಬಿಡ್ತಿದ್ದೆ ನನಗಂತೆ. ನೆನ್ನೆ ಹೇಳಿದ್ರು ಹಿಂಗೇನೇ ಅದು ಒಟ್ಟಿಗೆ ಕರ್ಕೊಂಡು ಹೋಗ್ಬೇಕಂತ. ಅವ್ರು ಹುಟ್ಟು ಬೆಳೆದು ಜಾಗ ಮನೆಯಲ್ಲಿದೆ. ಅವ್ರ ಅಮ್ಮನೂ ಇವಾಗ ಅಲ್ಲೇ ಇದ್ದಾರೆ. ಲಾಸ್ಟ್ ಮಾತಾಡಿದ್ದು ನನ್ನ ಹತ್ರ ಒಂದೇ ಮಾತು, ದೇಶ ಕಾಯ್ಬಿಡು ಮಗನೇ. ನಾನು ಇದ್ರು ಇಲ್ಲದೇ ಇದ್ರು ಅನ್ಬಿಟ್ಟು, ಅಪ್ಪ ನೀನು ಇಲ್ಲ ಅಂದ್ರೆ ನಾನು ಆಡಲ್ಲ ಅಂದ್ಬಿಟ್ಟೆ. ನಾನು ಇದ್ರು ಇಲ್ಲ, ನಾನು ನೋಡ್ತಾ ಇರ್ತೀನಿ, ಆಡ್ಬಿಟ್ಟು ಮಗನೇ ಅಂದ್ಬಿಟ್ಟು. ತುಂಬ ನಾನು ಹೇಳ್ಬೇಕು ಮಾಡ್ತಿಲ್ಲ. ಲಾಸ್ಟ್ ಮಾತಾಡಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸತೀಶ್. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸತೀಶ್, ಎಷ್ಟೊತ್ತಿಗೆ ಅವರು ಸಾವನ್ನಪ್ಪಿದ್ದು, ಯಾವಾಗ ಅಂತ್ಯಕ್ರಿಯೆಯನ್ನು ಮಾಡ್ತಾರೆ, ಮತ್ತು ಅವರ ಪಾರ್ಥಿವ ಶರೀರವನ್ನು ನೋಡಲಿಕ್ಕೆ ಯಾರೆಲ್ಲ ಬರ್ತಾ ಇದ್ದಾರೆ, ಏನಾದರೂ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗ್ತಾ ಇದೆಯಾ ಅಥವಾ ಅಂತ್ಯ ಸಂಸ್ಕಾರ ಇವತ್ತೇ ಮಾಡಲಾಗತ್ತಾ? ಪೃಥ್ವಿ, ಇವತ್ತು ಕನ್ನಡ ಚಿತ್ರರಂಗಕ್ಕೆ ಒಂದು ನೋವಿನ ವಿಚಾರ ಅಂತಾನೆ ಹೇಳ್ಬೋದು. ಸಾಕಷ್ಟು 2 ದಶಕಗಳಿಂದ ಕನ್ನಡ ಚಿತ್ರರಂಗದಲ್ಲಿ ಕಲಾ ಸೇವೆ ಮಾಡ್ಕೊಂಡು ಬಂದಿದ್ದಂತ ಹರೀಶ್ ರಾಯ್ ನಿಧನರಾಗಿದ್ದಾರೆ. ಸದ್ಯಕ್ಕೆ ಅವರ ಒಂದು ಪಾರ್ಥಿವ ಶರೀರ ಕಿದ್ವಾಯಿ ಆಸ್ಪತ್ರೆಯಲ್ಲಿ ಐಸಿಯುನಲ್ಲಿ ಚಿಕಿತ್ಸೆ ಪಡಿತಾ ಇದ್ರು. ಸೊ ಚಿಕಿತ್ಸೆ ಫಲಿಸದೆ ಇವತ್ತು ಅವರು ಕೊನೆಯ ಉಸಿರನ್ನು ಎಳೆದಿದ್ದಾರೆ. ಸೊ ಸದ್ಯಕ್ಕೆ ICU ಇಂದ ನಾರ್ಮಲ್ ಒಂದು ಶವಾಗಾರಕ್ಕೆ ಅವರ ಒಂದು ಪಾರ್ಥಿವ ಶರೀರವನ್ನು ಶಿಫ್ಟ್ ಮಾಡೋದಕ್ಕೆ ವ್ಯವಸ್ಥೆ ಮಾಡ್ಕೊತಿದ್ದಾರೆ. ಅವರ ತಾಯಿ ಉಡುಪಿಯಲ್ಲಿ, ಅವರ ತಾಯಿ 71 ವಯಸ್ಸಿನವರು ಇದ್ದಾರೆ. ಅವರು ಕೂಡ ಬರೋದಕ್ಕಾಗ್ತಾ ಇಲ್ಲ. ಆದ್ರೂ ತನ್ನ ಮಗನ ಸಾವಿನ ಸುದ್ದಿಯ ವಿಚಾರ ತಿಳಿದು ನೋವಿನಲ್ಲಿ ಅವರ ತಾಯಿ ಹೊರಟಿದ್ದಾರೆ ಅನ್ನುವಂಥ ವಿಚಾರವನ್ನ ಹರೀಶ್ ರಾಯ್ ಅವರ ಆ ಒಂದು ಸಹೋದರಿ ಮತ್ತು ಅವರ ಪತ್ನಿ ಆರತಿ ಅವರು ಕೂಡ ಹೇಳಿರುವಂತದ್ದು. ಸದ್ಯಕ್ಕೆ ನಾವು
ಅವರ ಪಾರ್ಥಿವ ಶರೀರವನ್ನು ಹುಟ್ಟೂರಾದ ಉಡುಪಿಗೆ ತಗೊಂಡು ಹೋಗ್ತೀವಿ, ನಾವು ಅಲ್ಲೇ ಅವರ ಅಂತ್ಯ ಸಂಸ್ಕಾರವನ್ನು ಮಾಡೋದಕ್ಕೆ ನಾವು ಪ್ಲಾನ್ ಮಾಡಿದೀವಿ. ಆದ್ರೆ ಇದನ್ನೆಲ್ಲ ನಿರ್ಧಾರ ಮಾಡೋದಕ್ಕೆ ಅವ್ರ ತಾಯಿ ಬರ್ತಿದ್ದಾರೆ. ಅಮ್ಮ ಬಂದ ನಂತರ ನಾವು ಇದನ್ನೆಲ್ಲವನ್ನು ನಿರ್ಧಾರ ಮಾಡ್ತೀವಿ. ಇಲ್ಲಿ ಆಸ್ಪತ್ರೆಯಿಂದ ನೇರವಾಗಿ JP ನಗರದಲ್ಲಿರುವಂತಹ ಅಂಜನಾಪುರ ರಸ್ತೆಯಲ್ಲಿರುವಂತಹ ಮನೆ ನಿವಾಸಕ್ಕೆ ತೆಗೆದುಕೊಂಡೋಗಿ ಅಲ್ಲಿ ಒಂದಷ್ಟು ಹೊತ್ತು ಇಟ್ಟು, ಅದಾದ ನಂತರ ಯಾವ ರೀತಿಯಾದಂತಹ ಒಂದು ವ್ಯವಸ್ಥೆಯನ್ನು ಮಾಡಬೇಕು ನೋಡ್ಕೊಂಡು ನಾವು ಉಡುಪಿಗೆ ತಗೊಂಡೋಗಿ ಅಲ್ಲಿ ಅಂತಿಮ ಸಂಸ್ಕಾರವನ್ನು ಮಾಡ್ತೀವಿ ಅನ್ನುವಂಥ ವಿಚಾರವನ್ನ ಅವರ ಸಹೋದರಿ ಮತ್ತು ಅವರ ಪತ್ನಿ ಹೇಳಿರುವಂತದ್ದು. ಸದ್ಯಕ್ಕೆ ಈಗ ಆಸ್ಪತ್ರೆ ಬಳಿ ಬಾಡಿ ಇರೋದ್ರಿಂದ ಇದುವರೆಗೂ ಯಾರು ಕೂಡ ಇಲ್ಲಿಗೆ ಬಂದಿಲ್ಲ. ಇಂಡಸ್ಟ್ರಿಯವರು ಏನಾದ್ರು ಅವರ JP ನಗರದ ನಿವಾಸಕ್ಕೆ ಅವರ ಪಾರ್ಥಿವ ಶರೀರವನ್ನು ತಗೊಂಡು ಹೋದಂತ ಸಂದರ್ಭದಲ್ಲಿ ಬರ್ಬೋದು. ಯಾಕಂದ್ರೆ ಇವರಿಗೆ ಕ್ಯಾನ್ಸರ್ ಅನ್ನುವಂತ ವಿಚಾರ ಗೊತ್ತಾದಾಗ ಇಡೀ ಚಿತ್ರರಂಗ ಅವರ ಜೊತೆಯಲ್ಲಿ ನಿಂತಿತ್ತು. ಯಾಕಂದ್ರೆ ಕಳೆದ 20 ವರ್ಷಗಳಿಂದ ಅವರು ಬಹುತೇಕ ಎಲ್ಲಾ ನಟರ ಜೊತೆಲೂ ಕೂಡ ಆಕ್ಟ್ ಮಾಡಿದ್ರು. ಖಳನಟನಾಗಿ, ಪೋಷಕ ನಟನಾಗಿ, ಅವರ ಅಭಿನಯದ ಮುಖಾಂತರವೇ ಹರೀಶ್ ರಾಯ್, ಅದರಲ್ಲೂ ಕೂಡ ಓಂ ಚಿತ್ರದ ರಾಯ್ ಪಾತ್ರ ಇರ್ಬೋದು, KGF ಚಿತ್ರದ ಚಾಚಾ ಪಾತ್ರ ಇರ್ಬೋದು, ಇವು ಯಾವತ್ತಿಗೂ ಕೂಡ ಮರೆಯೋದಕ್ಕಾಗಲ್ಲ. ಹಾಗೆ ಸಾಯಿ ಕುಮಾರ್ ಅವರ ಸಿನಿಮಾದಲ್ಲಿ ಧೈರ್ಯ ಇರ್ಬೋದು, ಅಗ್ನಿ IPS, ಪೊಲೀಸರು, ಈ ಒಂದು ಸಿನಿಮಾಗಳಲ್ಲೂ ಕೂಡ ಅವರ ಅಭಿನಯ ಎಂತದ್ದು ಅನ್ನುವಂಥದ್ದು ಕೂಡ ಎಲ್ರಿಗೂ ಕೂಡ ಗೊತ್ತಿರುವಂತದ್ದು. ಸೊ ಈಗ ಅವರ ಅಭಿನಯ ಇನ್ನು ಏನಿದ್ರು ನೆನಪು ಮಾತ್ರ, ಹರೀಶ್ ರಾಯ್ ಅನ್ನುವಂತ ಹೆಸರು ಇನ್ನು ನೆನಪು ಮಾತ್ರ, ಅವರ ನಟನೆ ಯಾವಾಗೂ ಸದಾ ಜೀವಂತವಾಗಿರುತ್ತೆ. ಸೊ ಇನ್ನು ಕೆಲವೇ ನಿಮಿಷಗಳಲ್ಲಿ ಇಲ್ಲಿ ಪಾರ್ಥಿವ ಶರೀರವನ್ನ ಕಿದ್ವಾಯಿ ಆಸ್ಪತ್ರೆಯಿಂದ JP ನಗರದ ನಿವಾಸಕ್ಕೆ ತೆಗೆದುಕೊಂಡು ಹೋಗ್ತಾರೆ. ಅದಾದ ನಂತರ ಅವರ ತಾಯಿ ಬೆಂಗಳೂರಿಗೆ ಬರ್ತಿದ್ದಾರೆ. ಅವ್ರು ಬಂದ ನಂತರ ಉಡುಪಿಗೆ ಇಲ್ಲಿಂದ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಹೋಗಿ ನಾಳೆ ಆ ಒಂದು ಅಂತಿಮ ಸಂಸ್ಕಾರ ಮಾಡೋದಕ್ಕೆ ಎಲ್ಲಾ ರೀತಿಯಾದಂತಹ ಒಂದು ವ್ಯವಸ್ಥೆಯನ್ನು ಮಾಡ್ತಿರುವಂತದ್ದು. ಪೃಥ್ವಿ, ಯಾರಾದ್ರೂ ನಟರು ಬರ್ತೀವಿ ಅಂತ ಏನಾದ್ರು ಹೇಳಿದ್ದಾರಾ? ಸೊ ಅದಕ್ಕೇನಾದ್ರೂ ವೆಯ್ಟ್ ಮಾಡುವಂತ ಸಾಧ್ಯತೆ ಇದೆಯಾ ಅಲ್ಲಿ? ಸದ್ಯಕ್ಕೆ ನಮಗೆ ಅವರ ಮಾಹಿತಿಯ ಪ್ರಕಾರ ಯಾವುದೇ ನಟರು ಇದುವರೆಗೂ ಇಲ್ಲಿಗೆ ಬರ್ತೀವಿ ಅನ್ನುವಂತ ನಿಟ್ಟಿನಲ್ಲಿ ಹೇಳಿಲ್ಲ. ಆದ್ರೆ ಮನೆ ಹತ್ತಿರ ಹೋದಂತ ಸಂದರ್ಭದಲ್ಲಿ ಅಲ್ಲಿಗೆ ಬರುವ ಸಾಧ್ಯತೆ ಇರುತ್ತೆ. ಯಾಕಂದ್ರೆ ಇಲ್ಲಿ ಆಸ್ಪತ್ರೆ ಆದ್ರಿಂದ ಬೇರೆ ಯಾರಿಗೂ ಕೂಡ ಯಾಕಂದ್ರೆ ನಟರು ಬರುವಂತ ಸಂದರ್ಭದಲ್ಲಿ ಕ್ಯಾನ್ಸರ್ ಆಸ್ಪತ್ರೆ ಆಗಿರೋದ್ರಲ್ಲಿ ಪೇಷಂಟ್ಗಳು ಜಾಸ್ತಿ ಇರ್ತಾರೆ, ಬೇರೆಯವ್ರಿಗೂ ಕೂಡ ಸಮಸ್ಯೆಗಳು ಆಗ್ಬಾರ್ದು. ಆ ಒಂದು ಉದ್ದೇಶದಿಂದ ಯಾರು ಕೂಡ ಆಸ್ಪತ್ರೆಗೆ ಬರ್ತಾ ಇಲ್ಲ. ಸೊ ಅವರೆಲ್ಲ ಒಂದು ಇವರ ಪಾರ್ಥಿವ ಶರೀರವನ್ನು ಅವರ ನಿವಾಸಕ್ಕೆ ತೆಗೆದುಕೊಂಡು ಹೋದ ನಂತರ ಅಲ್ಲಿಗೆ ಹೋಗ್ತಾರೆ. ಸೊ ಮೋಸ್ಟ್ಲಿ ಯಾಕಂದ್ರೆ ಯಶ್ ಅವರು 2 ಎಪಿಸೋಡ್ಗಳಲ್ಲೂ ಕೂಡ ಇವ್ರು ಕಾಣಿಸಿದ್ರು, ಯಶ್ ಅವರು ಬರ್ತಾರೆ ಯಾಕಂದ್ರೆ ಅನ್ನುವಂಥದ್ದು ನೋಡ್ಬೇಕು. ಅದರ ಜೊತೆಗೆ ಧ್ರುವ ಸರ್ಜಾ ಅವರು ಕೂಡ ಸಾಕಷ್ಟು ಜೊತೆ ನಿಂತಿದ್ರು. ಏನು ಕ್ಯಾನ್ಸರ್ಗೆ ಚಿಕಿತ್ಸೆಗೆ ದುಡ್ಡಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಅವರು ಕೂಡ ಕಣ್ಣೀರಿಟ್ಟಿದ್ರು. ಅಂತಹ ಸಂದರ್ಭದಲ್ಲಿ ಕ್ಯಾನ್ಸರ್ಗೆ ದುಬಾರಿಯಾದಂತಹ ಒಂದು ಚಿಕಿತ್ಸೆ, ಆದ್ರೆ ನೀವು ಯಾರು ಎದುರೋದು ಬೇಡ, ಅವ್ರಿಗೆ ಯಾವ ರೀತಿಯಾದಂತಹ ಒಂದು ಚಿಕಿತ್ಸೆ ಬೇಕು ಆ ಚಿಕಿತ್ಸೆಯನ್ನು ನೀವು ಮಾಡಿ, ಅದಕ್ಕೆ ಎಷ್ಟೇ ದುಡ್ಡಾದ್ರೂ ಕೂಡ ನಾನು ಕೊಡ್ತೀನಿ ಅನ್ನುವಂಥ ನಿಟ್ಟಿನಲ್ಲಿ ಧ್ರುವ ಸರ್ಜಾ ಅವರು ಅವ್ರನ್ನ ಭೇಟಿ ಮಾಡಿ ಅವ್ರಿಗೆ ಧೈರ್ಯ ತುಂಬುವಂತ ಒಂದು ಕೆಲಸವನ್ನು ಮಾಡಿದ್ರು. ಸೊ ಆ ಒಂದು ನಿಟ್ಟಿನಲ್ಲಿ ಶಿವಣ್ಣ ಇರ್ಬೋದು, ಧ್ರುವ ಸರ್ಜಾ ಅವರು, ಯಶ್ ಅವರು, ಇವ್ರು ಯಾರಾದ್ರೂ ಕೂಡ ಹೋಗಿ ಅವರ ಪಾರ್ಥಿವ ಶರೀರವನ್ನು ನೋಡುವಂತ ಒಂದು ಸಾಧ್ಯತೆ ಇರುತ್ತೆ. ಸೊ ಆದ್ರೆ ಯಾರು ಕೂಡ ಆಸ್ಪತ್ರೆಗೆ ಬರಲ್ಲ, ಅವರೆಲ್ಲರೂ ಕೂಡ ಅವರ ಒಂದು JP ನಗರ ನಿವಾಸಕ್ಕೆ ಹೋಗುವ ಸಾಧ್ಯತೆಗಳು ಇರುವಂತದ್ದು. ಪೃಥ್ವಿ, ಸೊ ಆರ್ಥಿಕವಾಗಿ ಚಿಕಿತ್ಸೆಯನ್ನ ಕೊಡಿಸುವಂತ ಸಂದರ್ಭದಲ್ಲಿ ಎಲ್ಲ ಜೊತೆಯಾಗಿದ್ದಂತ ಹಿನ್ನೆಲೆಯಲ್ಲಿ ಆ ರೀತಿಯಾದಂತ ಏನ್ ಪ್ರಾಬ್ಲಮ್ ಆಗ್ಲಿಲ್ಲ ಆರ್ಥಿಕವಾಗಿ ಅಲ್ವಾ? ಖಂಡಿತವಾಗ್ಲೂ ಪೃಥ್ವಿ, ಇವ್ರಿಗೆ ಮೊದಲಿಗೆ 2020-22 ಆ ಸಂದರ್ಭದಲ್ಲಿ ಇವರಿಗೆ ಕ್ಯಾನ್ಸರ್ ಇದೆ ಅನ್ನುವಂತ ಗೊತ್ತಾದಂತ ಸಂದರ್ಭದಲ್ಲಿ ಇವರಿಗೆ ಚಿಕಿತ್ಸೆಗೆ ಸ್ವಲ್ಪ ಮೊದಲಿಗೆ ಆರಂಭದಲ್ಲಿ ಅವರು ಸ್ವಲ್ಪ ಟ್ರೀಟ್ಮೆಂಟ್ ಅನ್ನ ಪಡ್ಕೊಳ್ಳುವಂತ ಒಂದು ಕೆಲಸ ಮಾಡ್ತಿರ್ತಾರೆ. ಆದ್ರೆ ಅದಕ್ಕೆ ದುಬಾರಿ ವೆಚ್ಚದ ಟ್ರೀಟ್ಮೆಂಟ್ ಬೇಕು ಅನ್ನುವಂತ ವಿಚಾರ ಗೊತ್ತಾದಾಗ ಅವ್ರಲ್ಲಿ ಆ ಒಂದು ಚಿಕಿತ್ಸಾ ವೆಚ್ಚವನ್ನು ಭರಿಸುವಂತ ಶಕ್ತಿ ಕೂಡ ಅವರಲ್ಲಿ ಇರಲ್ಲ. ಪೋಷಕ ನಟರಾಗಿರುವಂತವ್ರಿಗೆ, ಒಬ್ಬ ನಾಯಕ ನಟನಿಗೆ ಸಿಗುವಂತ ಒಂದು ಸಂಭಾವನೆ ಸಿಗಲ್ಲ, ಅವ್ರಿಗೆ ದಿನದ ಆಧಾರದಲ್ಲಿ ಅವ್ರಿಗೆ ಸಂಭಾವನೆ ಸಿಗುವಂತದ್ದು. ಇದಕ್ಕೆ ಅವರ ಆತ್ಮೀಯ ಸಮಸ್ಯೆಗಳಾಗಿತ್ತು. ಅದಾದ ನಂತರ ಇಡೀ ಚಿತ್ರರಂಗ ಅವರಿಗೆ ನೆರವನ್ನು ನೀಡುವ ಮುಖಾಂತರ ಚಿಕಿತ್ಸೆಯನ್ನು ಕೊಡಿಸಿದ್ರು. ಆದ್ರೆ ಈಗ ಚಿಕಿತ್ಸೆ ಫಲಿಸದೆ ಅವರು ಈಗ ನಮ್ಮನ್ನೆಲ್ಲರನ್ನ ಅಗಲಿರುವಂತದ್ದು. ಪೃಥ್ವಿ, ಓಕೆ, ಧನ್ಯವಾದ ಸತೀಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ಖ್ಯಾತ ಖಳನಟ ಹಾಗೆ ಪೋಷಕ ನಟನಾಗಿಯೂ ಕೂಡ ಸಾಕಷ್ಟು ಚಿತ್ರಗಳಲ್ಲಿ ಅಭಿನಯಿಸಿರುವಂಥ ಹರೀಶ್ ರಾಯ್ ನಿಧನ ಹೊಂದಿರುವಂಥದ್ದು. ಸಾಕಷ್ಟು ಯಶಸ್ವಿ ಚಿತ್ರಗಳಲ್ಲಿ ಆಲ್ಮೋಸ್ಟ್ ಎಲ್ಲ ಪ್ರಮುಖ ನಟರುಗಳ ಜೊತೆಗೆ ಹರೀಶ್ ರಾಯ್ ಪಾತ್ರವನ್ನು ಮಾಡಿದ್ದಾರೆ. ಇತ್ತೀಚೆಗೆ ಅಂದರೆ ಅವರ ಪಾತ್ರ ತುಂಬ ಫೇಮಸ್ ಆಗಿದ್ದು ಅಂದರೆ KGF 1 ಮತ್ತು KGF 2ನಲ್ಲಿ. ಮತ್ತು ರಾಯ್ ಅನ್ನುವಂಥ ಹೆಸರಿದೆಯಲ್ಲ, ಅದು ಓಂ ಚಿತ್ರದ ಮುಖಾಂತರ ಬಂದಿದ್ದಂಥದ್ದು ಹರೀಶ್ ರಾಯ್ ಅವರಿಗೆ. ಸಾಕಷ್ಟು ಚಿತ್ರಗಳಲ್ಲಿ ನಟಿಸಿದ್ದಾರೆ. ಅಂಡರ್ ವರ್ಲ್ಡ್ ರೀತಿಯಾದಂಥ ಚಿತ್ರಗಳಲ್ಲಿ ಹೆಚ್ಚಿನದಾಗಿ ಕಾಣಿಸ್ಕೊಂಡಿದ್ದಂಥದ್ದು ರಾಜ್ ಬಹುದು, ಸಂಜು ವೆಡ್ಸ್ ಗೀತಾ, ಸ್ವಯಂವರ, ಭೂಗತ, ನನ್ನ ಕನಸಿನ ಹೂವೆ, ನಲ್ಲ, ಜೋಡಿ ಹಕ್ಕಿ, ತಾಯವ್ವ, ಈ ರೀತಿಯಾಗಿ ಸಾಕಷ್ಟು ಚಿತ್ರಗಳಲ್ಲಿ ನಟಿಸಿದ್ದಾರೆ. ತೆಲುಗು, ತಮಿಳು ಚಿತ್ರಗಳಲ್ಲೂ ಕೂಡ ನಟಿಸಿರುವಂಥದ್ದು. ಕೆಲವು ಚಿತ್ರಗಳಲ್ಲಿ ಪೋಷಕ ನಟನಾಗಿ ಅಭಿನಯಿಸಿದರೆ, ಇನ್ನು ಕೆಲವು ಚಿತ್ರಗಳಲ್ಲಿ ಖಳನಟನಾಗಿ ಅಭಿನಯಿಸಿದ್ದಾರೆ. ಶಿವರಾಜ್ ಕುಮಾರ್, ಸುದೀಪ್, ದರ್ಶನ್, ಯಶ್, ಈ ರೀತಿಯಾಗಿ
ಪ್ರಮುಖ ಹೀರೋಗಳ ಜೊತೆಯಲ್ಲೆಲ್ಲ ನಟಿಸಿದ್ದಾರೆ ಹರೀಶ್ ರಾಯ್. ಇವರಿಗೆ ಟ್ರೀಟ್ಮೆಂಟ್ಗೆ ಆರ್ಥಿಕವಾಗಿ ಸಮಸ್ಯೆ ಆದಂಥ ಸಂದರ್ಭದಲ್ಲೂ ಕೂಡ ಅಷ್ಟೇ ದರ್ಶನ್ ಸೇರಿದಂತೆ ಶಿವರಾಜ್ ಕುಮಾರ್ ಆಗಿರ್ಬೋದು, ಯಶ್ ಆಗಿರ್ಬೋದು, ಧ್ರುವ ಸರ್ಜಾ ಆಗಿರ್ಬೋದು, ಇವರೆಲ್ಲರೂ ಕೂಡ ಸಹಾಯವನ್ನ ಮಾಡಿದ್ರು, ಕೇಳ್ಕೊಂಡಿದ್ರು ಹರೀಶ್ ರಾಯ್. ಅದಾದ್ಮೇಲೆ ಮಾಧ್ಯಮದಲ್ಲೂ ಕೂಡ ತೋರಿಸಿದ್ವಿ. ಸೊ ಆ ಸಂದರ್ಭದಲ್ಲಿ ನೆರವಿಗೆ ಧಾವಿಸಿದ್ರು ಚಿತ್ರರಂಗದ ಪ್ರಮುಖ ನಟರು. ಸಾಕಷ್ಟು ಜನ ನೆರವನ್ನ ಕೊಟ್ಟಿದ್ರು. ಆ ಸಂದರ್ಭದಲ್ಲಿ ಆರ್ಥಿಕವಾಗಿ ಕುಗ್ಗೋಗಿದ್ರು. ಬಟ್ ಸಹಾಯ ಮಾಡಿದಂಥ ಹಿನ್ನೆಲೆಯಲ್ಲಿ ಟ್ರೀಟ್ಮೆಂಟ್ಗೆ ಸಹಕಾರ ಆಯಿತು. ಕ್ಯಾನ್ಸರ್ನಿಂದ ಬಳಲ್ತಾ ಇದ್ರು ಹರೀಶ್ ರಾಯ್. ನಾಳೆ ಅವರ ಅಂತ್ಯ ಸಂಸ್ಕಾರ ಉಡುಪಿಯಲ್ಲಿ ಆಗಲಿದೆ ಅನ್ನುವಂಥದ್ದು ಸದ್ಯಕ್ಕೆ ಸಿಗ್ತಾ ಇರುವಂಥ ಮಾಹಿತಿ.